ತಿಂಗಳೊಳಗೆ ಅದನ್ನು BE ರಿಪೋರ್ಟ್ ಆಗಿ ಪೊಲೀಸರೇ ತೆಗೆದ್ರು. ನಾನು ಹಾಗಾದ್ರೆ ಯಾವ ಪೊಲೀಸಿಗೆ ಬೆದರಿಕೆ ಆಗಿ ಆ ಕೇಸನ್ನು ವಾಪಸ್ ತೆಗೆಸಿದ್ದೇನೆ? ಅಲ್ಲಿ ಕಂಪ್ಲೇಂಟ್ ಮಾಡಿದಂತ ಪೊಲೀಸ್ ಯಾರು? ಅವರಿಗೆ ಯಾವಾಗ ಬೆದರಿಸಿದ್ರು? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಈ DSP. ಯಾರು? ವಿಜಯ್ ಪ್ರಸಾದ್, ಈಗಿನ ಬಂಟ್ವಾಳದ DSP. ನನ್ನ ಮೇಲೆ ಮೊನ್ನೆ ಇದಕ್ಕೆಲ್ಲ ದಾಖಲೆ ಕೊಟ್ಟವರು ಕೊಡ್ಬೇಕಲ್ಲ. ಒಂದು ಸತ್ಯವನ್ನು ಸುಳ್ಳು ಮಾಡ್ಲಿಕ್ಕೆ ಹೊರಟ್ರೆ ಮತ್ತೆ 1000 ಸುಳ್ಳು ಹೇಳಬೇಕು. ಹಾಗಾದ್ರೆ ಅದನ್ನು ವಾಪಸ್ ತೆಗೆದವರು ಯಾರು? BE ರಿಪೋರ್ಟ್ ಹಾಕಿದವರು ಯಾರು? ಹಾಗಾದ್ರೆ ಪೊಲೀಸ್ನವರೇ ಶಾಮೀಲಾಗಿದ್ದಾರ? ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಪೊಲೀಸ್ನವರು ಕೂಡ ಇದ್ದಾರೆ, 100ಕ್ಕೆ 100 ಇದ್ದಾರೆ. ಅದನ್ನ ಹೇಳ್ತೇನಲ್ಲ ನಾನು. ಸೌಜನ್ಯ ಬಾಡಿ ತಂದು ಹಾಕಿದ್ದೆ ಆ ಕೃಷ್ಣ ಪೊಲೀಸ್, ಸುಂದರ್ ಶೆಟ್ಟಿ, ಇನ್ನೊಬ್ಬ ನವೀನ. ಯಾಕಂತ ಹೇಳಿದ್ರೆ ಒಂದು ವಿಡಿಯೋದಲ್ಲಿ ಅವರೇ ಹೇಳಿದ್ದಾರೆ, ಆ ರಾತ್ರಿ ಇಡೀ ಗಸ್ತು ನಾವು ಅಲ್ಲೇ ಇದ್ದದ್ದು ಅಂತ ಹೇಳಿ. ಅವ್ರು ಅಲ್ಲೇ ಗಸ್ತು ಇದ್ರೆ ಬಾಡಿ ಯಾರು ತಂದು ಹಾಕಿದ್ದು? ಪೊಲೀಸ್ನವ್ರು ಇಲ್ಲದೆ ಬಾಡಿ ಹಾಕ್ಲಿಕ್ಕೆ ಆಗ್ತದ? ಆಗುದಿಲ್ಲ ಅಲ್ಲ. ಇದೆಲ್ಲ ದಾಖಲೆಗಳು, ಇದೆಲ್ಲ ವಿಡಿಯೋದಲ್ಲಿ ಮಾತಾಡಿದ್ದು ಇದೆ. ಇದನ್ನು ತನಿಖೆ ಮಾಡಲಿಕ್ಕೆ ಎಷ್ಟು ಸಂಸ್ಥೆಗಳು? ಪೊಲೀಸ್ ಇಲಾಖೆ, COD, CID, CBI, SIT, ಇನ್ನು NIA ಬರ್ಬೇಕಾ? ಏನ್ರಿ ನಾಚಿಕೆ ಆಗೋದಿಲ್ವಾ? ಜನಗಳ ಟ್ಯಾಕ್ಸ್ ಅನ್ನು ತಿಂದು ನೀರು ಕುಡಿದವ್ರು ನೀವು. 14 ವರ್ಷದಲ್ಲಿ ಎಷ್ಟು ಕೋಟಿ ಖರ್ಚು ಮಾಡಿಸಿದ್ರಿ ನೀವು ಸರ್ಕಾರಕ್ಕೆ? ಒಂದೇ ಸೌಜನ್ಯನ ಪ್ರಕಾರಕ್ಕೆ ನನ್ನ ಲೆಕ್ಕದಲ್ಲಿ 100 ಕೋಟಿಯ ಮೇಲೆ ಖರ್ಚಾಯ್ತಲ್ಲ. ಯಾರಪ್ಪನ ದುಡ್ಡು ಇದು? ಯಾರು ಮಾಡಿದ ತಪ್ಪು? ಇದೇ ಪೊಲೀಸ್ ಇಲಾಖೆ ಮಾಡಿದಂತ ತಪ್ಪು. ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ ಇದೇ ಪೊಲೀಸ್ ಇಲಾಖೆ ಅಲ್ವಾ? ಎಲ್ಲ ದಾಖಲೆಯನ್ನು ನಾಶ ಮಾಡಿದ ಇದೇ ಪೊಲೀಸ್ ಇಲಾಖೆ ಅಲ್ವಾ? 2 CC ಫುಟೇಜ್ ಉಂಟು ಅಂತ ಹೇಳಿ ಆಗಿನ SP ಅಭಿಷೇಕ್ ಗೋಯಲ್ ಹೇಳಿದಾರಲ್ವಾ? ಅದು ಎಲ್ಲಿ ಹೋಗಿದೆ? ಇನ್ನು 100 ಇದೆ ಅದರಲ್ಲಿ ತಪ್ಪು ಮಾಡಿದಂತದ್ದು. ಅದನ್ನು ಎಲ್ಲವನ್ನು ಬಿಟ್ಟು ಮರೆಮಾಚಿ ಏನ್ ತನಿಖೆ ಮಾಡ್ತಿದ್ದೀರಿ ಅಂತ ಹೇಳಿ ಇದನ್ನೆಲ್ಲ ನೋಡುವಾಗ ಡೌಟ್ ಬರುದಿಲ್ವಾ? ನೀವು ಹೇಳ್ತೀರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬೈತಾರೆ. ಅರೆ ಬೈಯದೆ 14 ವರ್ಷದಿಂದ ನಾವು ಹೋರಾಟ ಮಾಡಿದ್ದು ಸುಳ್ಳು. ಹಾಗಾದ್ರೆ SIT ಮಾಡಿದಾರಲ್ಲ, ಇವತ್ತು ಸರ್ಕಾರ ಏನು ಆದೇಶ ಮಾಡಿದೆ? 20 ವರ್ಷದ ಪ್ರಕರಣಗಳನ್ನು ಎಲ್ಲ ಭೇದಿಸಬೇಕು ಅಂತ ಹೇಳಿ ಅಲ್ವಾ? ಒಂದು ಸ್ಟೇಷನ್ ಕೊಟ್ಟಿದಾರಲ್ಲ, ಆ ಸ್ಟೇಷನ್ ಅಲ್ಲಿ ಎಷ್ಟು FIR ಮಾಡಿದ್ರು ಇವರು? ಒಂದಾದ್ರೂ FIR ಮಾಡಿದಾರ? SIT ಒಳಗಡೆ ಒಂದು ಸ್ಟೇಷನ್ ಕೊಟ್ಟಿದಾರಲ್ವಾ? ಅವರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟಿದಾರಲ್ವಾ? ಕೇಸು ಮಾಡಬೇಕು, ನೀವು ಕೇಸು ತಗೊಳ್ಬೇಕು, FIR ಮಾಡಬೇಕು, ಚಾರ್ಜ್ ಶೀಟ್ ಮಾಡಬೇಕು, ಆರೋಪಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಜೈಲಿಗೆ ಕಳಿಸುವವರನ್ನು ಕಳಿಸಬೇಕು ಅಂತ ಹೇಳಿ ಮಾಡಿದಾರಲ್ಲ. ಒಂದಾದ್ರೂ FIR ಮಾಡಿದಿರಾ? ಈ SIT ಮಾಡಿದ್ಯಾಕೆ? ಇಡೀ ಪ್ರಕರಣವನ್ನು ನಾಶ ಮಾಡಿ ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೋಸ್ಕರ ಈ SIT ಮಾಡಿದ್ದು ಅಂತ ಕಾಣೋದಿಲ್ಲ ಈಗ? ಬರೇ ಜಯಂತಣ್ಣನಿಗೆ ನೋಟಿಸ್ ಕೊಡದೆ ಒಂದು ವಿಟ್ನೆಸ್ ಇದ್ರೆ ತಗೊಂಡು ಬನ್ನಿ ಅಂತ ಹೇಳಿ ಅಲ್ಲಿ ಕರೆದು ಅವರನ್ನು ವಿವಸ್ತ್ರ ಮಾಡಿ ಒಬ್ಬ ಆರೋಪಿ ಚಿನ್ನಯನಿಂದ ಓಡಿಸ್ತಾರಂತ ಹೇಳಿದ್ರೆ ಎಂತ ಕ್ರೌರ್ಯ ಇದು? ಯಾವ ರೀತಿ ಇನ್ನು ನ್ಯಾಯ ಕೇಳಬೇಕು ನಾವು? ಯಾರೇ ಪರ್ಮಿಷನ್ ಕೊಟ್ಟದ್ದು ಈ SITಗೆ? ಜಯಂತಣ್ಣನಿಗೆ ಹೊಡೆದ ದಿವಸವೇ ಬಂದು ಹೇಳಿದ್ದಾರೆ, ಅಣ್ಣ ನನಗೆ ನೋವು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಏನಾಯ್ತು ಜಯಂತಣ್ಣ ಅಂತ ಕೇಳಿದ್ರೆ ಹೀಗೆ ಆಯ್ತು ನನಗೆ ಅಂತ ಹೇಳಿದ್ರು. ಆವತ್ತೇ ಮೋಹಂತಿ ಅವರು ಬರುವಂಥದ್ದು. ನಾನು ಹೇಳಿದೆ, ಬೇರೆಯವರಿಗೆ ಫೋನ್ ಮಾಡಿ ಹೇಳಿದೆ, ಯಾರೋ ನಮ್ಮ ಆಫೀಸರ್ಗೆ ಹೇಳಿ, ಮೋಹಂತಿ ಅವರಿಗೆ ಹೇಳಿ, ಈ ರೀತಿ ಜಯಂತ್ T ಅವರಿಗೆ ಹೊಡೆದಿದ್ದಾರೆ, ಇಂಥವರೇ ಹೊಡೆದಿದ್ದಾರೆ ಅಂತ ಹೇಳಿ ಬರ್ಲಿ ನನ್ನ ಹತ್ರ ಹೇಳಿ ಅಂತ ಹೇಳಿ ಅವ್ರು ಹೇಳಿ ಕಳಿಸಿದ್ರು. ನಾನು ಇವರನ್ನು ಕಳಿಸಿದ್ದೇನೆ. ಆದ್ರೂ ಪಾಪ ಇವರು ಹೊಡೆದಾದ ಮೇಲೆ ಏನ್ ಹೇಳ್ತಾರೆ? ನಿಮ್ಗೆ ಹೊಡೆದಾಗೆ ಮಾಡಿ ಆ ಕಡೆಯಿಂದ ಅತ್ಯಾಚಾರಿಗಳನ್ನು ಎಲ್ಲ ಇದರಲ್ಲಿ ನಾವು ತನಿಖೆ ಮಾಡ್ತಿದ್ದೇವೆ, ಅವರುಗಳಿಗೆ ತೋರಿಸ್ಲಿಕ್ಕೋಸ್ಕರ ನಿಮ್ಗೆ ಟಾರ್ಚರ್ ಮಾಡ್ತಿದ್ದೇವೆ ನಾವು ಅಂತ ಹೇಳಿ ಅವರನ್ನು ಮಂಗ ಮಾಡಿದ್ರು ಪಾಪ ಅವತ್ತು. ಈಗ ಕಡೆಗೆ ಎಲ್ಲಿಗೆ ಬಂತು? 35/5 ಅಲ್ಲ, ಅದರಲ್ಲೆಲ್ಲ ಈಗ ನಮ್ಮನ್ನು ಆರೋಪಿ ಮಾಡ್ಲಿಕ್ಕೆ ಇದರಲ್ಲಿ ನೋಡಿದ್ದು 35/5 ಅಲ್ಲಿ ನೋಟಿಸ್ ಕೊಟ್ಟದ್ದು ನಮ್ಗೆ. ಆವಾಗಲೇ ಗೊತ್ತಾಗಿದ್ದು ನಮಗೆ SIT ಒಳಗಡೆ ಏನು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಈಗ ನೋಡ್ಲಿಕ್ಕೆ ಹೋದ್ರೆ ಜಯಂತಣ್ಣನಿಗೆ ಹೊಡೆದಿದ್ದಾರೆ ಇಷ್ಟು,
ನೀನು ಹೀಗೆ ಹೇಳ್ಬೇಕು ಅಂತೇಳಿ. ಹೇಳದಿದ್ರೆ ನಿನ್ನ ಹೆಂಡತಿ ಮಗಳನ್ನು ಇಬ್ಬರನ್ನು ತಂದು ಇಲ್ಲಿ ಇದು ಮಾಡ್ತೇವೆ ಅಂತೇಳಿ ಟಾರ್ಚರ್. ಪಾಪ ಎದುರು ಬಿಟ್ರು, ಅವರು ಸುಮ್ಮನೆ ಕೂತ್ಕೊಂಡು ಬಿಟ್ರು. ಎಷ್ಟು ಸಲ ಹೇಳಿದ್ರು, ಕಂಪ್ಲೇಂಟ್ ಕೊಡ್ಲಿಲ್ಲ ಅವರು. ಅದರ ಮತ್ತೆ ಹೇಳಿದ್ರು ಮಹೇಶ್ ಶೆಟ್ಟಿ ಮತ್ತು ಮಟ್ಟಣ್ಣನವರು ಇದೇ ಷಡ್ಯಂತ್ರದ ಭಾಗಗಳು, ಇವರೇ ಷಡ್ಯಂತ್ರ ಮಾಡಿದ್ರು ಅಂತ ಹೇಳ್ಬೇಕು ನೀನು ಅಂತ ಹೇಳಿದ್ರು. ಸುತಾರಾಮ್ ಒಪ್ಪಲಿಲ್ಲ ಅವರು. ಅದಕ್ಕೋಸ್ಕರ ಅವರ ಮಗಳಿದ್ದು ಮತ್ತು ಹೆಂಡತಿದ್ದು ಇಬ್ಬರಿದ್ದು ತನಿಖೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ್ದಾರೆ, ಇವರಿಗೆ ಇನ್ನೂ ಟಾರ್ಚರ್ ಮಾಡಲಿಕ್ಕೆ. ಆ ಕಡೆಯಿಂದ ಅಭಿ ಹೋಗಿದ್ದ ಯುನೈಟೆಡ್ ಮೀಡಿಯಾ, ಅವನಿಗೇನು ಹೇಳಿದ್ದಾರೆ, ನಾವು ಹೇಳಿದ ಹಾಗೆದ ಹೇಳಿಕೆ ಕೊಡು, ಇಲ್ಲಾದ್ರೆ ನಿನ್ನನ್ನು ಪೋಕ್ಸೋ ಕೇಸಲ್ಲಿ ಹಾಕಿ ನಿನ್ನನ್ನು ಸಿಕ್ಕಿಸಿ ಹಾಕಿ ನಿನ್ನನ್ನು ಗತಿಗೋತ್ರ ಇಲ್ಲದ ಹಾಗೆ ಕಾಣಿಸ್ತೇವೆ ಅಂತೇಳಿ. ಏನ್ರಿ SIT ಇದು? ಸ್ಕ್ರಿಪ್ಟೆಡ್ ಅಲ್ವಾ ಇದು? ಈ SIT ಯಲ್ಲಿರುವಂತ ಕೇವಲ ಕೆಲವು ಅಧಿಕಾರಿಗಳು ಮಾಡುವಂತ, ಕೆಲಸ್ತರದ ಅಧಿಕಾರಿಗಳು ಮಾಡುವಂತ ಪ್ರಪಕಂಡ, ಷಡ್ಯಂತ್ರ, ಪಿತೂರಿಯಿಂದಾಗಿ ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಮಾಡಲಿಕ್ಕೆ ದಾಖಲೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತವರು. SIT ಯ ವಿರುದ್ಧವೇ ಇನ್ನೊಂದು ಹೋರಾಟವನ್ನು ನಿರೂಪಿಸುವಂತ ಕೆಲಸ ಮಾಡಬೇಕಾಗ್ತದೆ ನಾವು ಸೌಜನ್ಯ ಪರ ಹೋರಾಟಗಾರರು ಮುಂದಿನ ದಿನಗಳಲ್ಲಿ. ಇಷ್ಟು ದೊಡ್ಡದ CBI ಇಂದ ಹಿಡಿದು ಇವತ್ತು SIT ತನಕ ಮಾಡುವಂತದ್ದು ಷಡ್ಯಂತ್ರ ಬಿಟ್ರೆ, ಅತ್ಯಾಚಾರಿಗಳ ರಕ್ಷಣೆ ಬಿಟ್ರೆ, ಹಾಗಾದ್ರೆ ಅತ್ಯಾಚಾರಿ ಯಾರು? ಎಂತ ಪ್ರಭಾವಿ ಅಪ್ಪ ಅವನು. SIT ಅನ್ನು, CBI ಅನ್ನು, COD ಅನ್ನು, CID ಅನ್ನು, ರಾಜಕೀಯವನ್ನು, ಪೊಲೀಸ್ ಇಲಾಖೆಗಳನ್ನು ಎಲ್ಲದನ್ನು ಕಾಲಿನ ಅಡಿಯಲ್ಲಿ ಹಾಕಿ ಇವತ್ತು ಇಡೀ ಒಂದು ಆಡಳಿತ ಯಂತ್ರವನ್ನೇ ನಾಶ ಮಾಡಲಿಕ್ಕೆ ಹೊರಟಂತ ಪ್ರಭಾವಿ ಅತ್ಯಾಚಾರಿ ಯಾರು? ಅವನ ಮಗ ಯಾರು? ಆ ಕಾಮಂದ ಯಾರು? ಗೊತ್ತಾಗ್ಬೇಕಲ್ಲ ಇವತ್ತು ಸಮಾಜಕ್ಕೆ. ಇವರೇನು ಅಂತ ತಿಳ್ಕೊಂಡಿದ್ದಾರೆ ಇವರು? ಇವರೇನು ಕ್ಲೀನ್ ಚಿಟ್ ಕೊಟ್ರೆ ಹೋರಾಟ ನಿಲ್ಲಿಸಿ ಬಿಡ್ತೇವೆ ಅಂತ ತಿಳ್ಕೊಂಡ್ರೆ ಇವರು? ಈ ದೇಶದಲ್ಲಿ ಒಂದು ಕಾನೂನು ಅನ್ನೋದಂಥದ್ದು ಇಲ್ವಾ? ಕೋರ್ಟ್ ಇಲ್ವಾ ನಮ್ಗೆ? ನಾನು ಇವತ್ತು ಹೇಳುವಂತದ್ದು, ನಮ್ಗೆ ಕಾನೂನು ಮುಖಾಂತರವೇ SIT ನಡಿಬೇಕು, ನಾವು SIT ಅನ್ನು ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ಹೇಳಿಲ್ಲ ನಾವು. ಈಗೆಲ್ಲ ಈ ಬುರುಡೆ ಮಾಧ್ಯಮಗಳು ಹೇಳ್ತಾ ಇದ್ದಾವೆಲ್ಲ, ಏನ್ ಹೇಳ್ತಿದ್ದಾವೆ? ಪಿಟಿಷನ್ ಕೊಟ್ಟವರೇ, ಕಂಪ್ಲೇಂಟ್ ಕೊಟ್ಟವರೇ ಅದನ್ನು ವಾಪಸ್ ತೆಗಿತಿದ್ದಾರೆ SIT ಬೇಡ ಅಂತ ಹೇಳಿ. ಯಾರು ಈ ಮೈನ್ ಸ್ಟ್ರೀಮ್ ಬುರುಡೆ ಮೀಡಿಯಾಗಳ ಅಪ್ಪಂದಿರಿ ಹೇಳಿದ್ದ? ನಾವೇನು ಕೇಳಿದ್ದು? 30/5 ಅಲ್ಲಿ ನಮ್ಮನ್ನು ಆರೋಪಿ ಮಾಡ್ಲಿಕ್ಕಿಂತ ನೋಡುವಾಗ ಹೇಳಿದೆ ನಾವು ಸಾಕ್ಷಿದಾರರಾಗಿ ಖಂಡಿತ ಬರ್ತೇವೆ, ತನಿಖೆಗೆ ಸಹಕರಿಸ್ತೇವೆ, ನಮ್ಮನ್ನು ಆರೋಪಿ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಕೋರ್ಟಿಗೆ ಹೋಗಿರುವಂತದ್ದು. ಇವರೇನ್ ಹೇಳ್ತಾರೆ? SIT ನಿಲ್ಸಿ ಅಂತ ಹೇಳಿ ಮಾಡಿದ್ದಾರೆ ಅಂತ ಹೇಳಿ. ಇವ್ರಿಗೆ ಏನಾದ್ರೂ ಏನು ಪ್ರಪಕಂಡ ಮಾಡ್ತಾ ಇದ್ದಾರೆ ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳು? ಆ ರಂಗಣ್ಣ, ಪೆಂಗಣ್ಣ, ಮಂಗಣ್ಣ ಬರೇ ಅತ್ಯಾಚಾರಿಗಳ ರಕ್ಷಣೆಗಲ್ಲೇ ತೊಡಗಿಸಿಕೊಂಡಿದ್ದಾರೆ. ಇವ್ರ ಪೂರ್ತಿ ಜಾಯಮಾನವನ್ನು ರಾಜಕೀಯದಿಂದ ಹಿಡಿದು ಇವತ್ತು ಕಾನೂನಿನಲ್ಲಿ ಒಂದು ಆಶಾಭಾವನೆ ಇದೆ ನಮಗೆ. ಮೊನ್ನೆ ಕೂಡ 2 ದಿವಸ ಜೈಲಿಗೆ ಹೋದೆ. ಅದು ಯಾರೋ ಅವನೊಬ್ಬ ಇದ್ದಾನಲ್ಲ, ಯಾರು ಸಾವಿರ ಡಿಕೆಸಿಯ, ಅವನ ಹೇಳಿದಾನಲ್ಲ ನಾನೇ ಒಳಗೆ ಹಾಕಿಸಿದ್ದು ಅಂತ ಹೇಳಿ. ಅದೊಂದು ಬಿಟ್ರೆ ನಮ್ಗೆ ಎಲ್ಲಿ ಕಾನೂನಿನಲ್ಲಿ ತೊಂದರೆ ಆಗಿದೆ? ಕಾನೂನು ಕೂಡ ಇವತ್ತು ನಮ್ಮ ಪರವಾಗಿ ನಿಂತಿದೆ. ಏನೇನು ಸುಳ್ಳು ಕೇಸ್ ಮಾಡಿ, ಕಾನೂನು ಏನಂತೆ ಕಂಟೆಂಪ್ಟ್ ಕೇಸ್ ಮಾಡಿದ್ರು, ಬೇರೆ ಬೇರೆ ಏನೇನೋ ಪ್ರಪಕಂಡ ಮಾಡಿದ್ರು. ಎಲ್ಲಾ ಕಡೆಗಳಲ್ಲಿ ನ್ಯಾಯ ಸತ್ಯದ ಪರವಾಗಿ ನಿಂತಿದೆ. ಇದು ನಮಗೆ ಸಂತೋಷ ಕೊಡುವಂಥದ್ದು. ಬಾಕಿ ಎಲ್ಲಾ ರಂಗಗಳು, ಕಾರ್ಯಾಂಗದ ಎಲ್ಲಾ ರಂಗಗಳು, ಎಲ್ಲಾ ಕಂಬಗಳು ಇವತ್ತು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತ, ಷಡ್ಯಂತ್ರ ಮಾಡುವಂತ, ಪಿತೂರಿ ಮಾಡುವಂತ ಸಂಸ್ಥೆಗಳಾಗಿ ಬಿಟ್ಟಿದೆ. ಎಲ್ಲರನ್ನು ಮಾರ್ಕೊಂಡು ಬಿಟ್ಟಿದ್ದಾರೆ. ಇನ್ನೇನು ಕಣ್ಣಿಗೆ ಕಾಣೋದು ಹೇಗೆ? ಅದು ಇನ್ನು ಇದಕ್ಕಿಂತ ದೊಡ್ಡ ಸತ್ಯ ಬೇಕಾ? ಮುಂದಿನ ದಿನಗಳಲ್ಲಿ ನಾವು ಹೇಳುವಂಥದ್ದು, ನಾವು ಸೌಮ್ಯವಾಗಿ ಶಾಂತಿಯುತವಾಗಿ ಕಳೆದ 14 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾನೆ. ಎಲ್ಲಿಯಾದ್ರೂ ಒಂದು ಪ್ರತಿಭಟನೆ ಮಾಡಿದ್ರಲ್ಲಿ, ಎಲ್ಲಿಯಾದ್ರೂ ಒಂದು ಚಾಚು ಅನ್ನುವಂಥದ್ದು ಸರ್ಕಾರಕ್ಕಾಗಲಿ ಯಾವುದಕ್ಕಾಗ್ಲಿ ಜನಸಾಮಾನ್ಯರಿಗಾಗ್ಲಿ ಯಾರಿಗಾದ್ರೂ ತೊಂದರೆ ಆಗಿದೆ ಸೌಜನ್ಯ ಹೋರಾಟದಲ್ಲಿ ಇಲ್ಲಿ ತನಕ 14 ವರ್ಷದಲ್ಲಿ? ಇವತ್ತು ಅದೇ ಜನಗಳು ಮುಂದಿನ ದಿನಗಳಲ್ಲಿ ಎದ್ದು ನಿಂತರೆ
ಆಗುವಂತ ಅನಾಹುತಕ್ಕೆ ಜವಾಬ್ದಾರರು ಸರ್ಕಾರಗಳು ಮತ್ತು ಕಾರ್ಯಾಂಗದ ವ್ಯವಸ್ಥೆಗಳೇ ಕಾರಣಕರ್ತರಾಗ್ತಾರೆ. ಜನಗಳಂತೂ ಖಂಡಿತವಾಗಿ ನನ್ನ ಲೆಕ್ಕದಲ್ಲಿ ಸುಮ್ಮನೆ ಕೂರುವುದಿಲ್ಲ, ಖಂಡಿತ ಕೂರುವುದಿಲ್ಲ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ನಾವು ಯಾರದೇ ವಿರೋಧ ಅಲ್ಲ. ಅತ್ಯಾಚಾರಿಗಳ, ಅನಾಚಾರಿಗಳ, ಧರ್ಮದ್ರೋಹಿಗಳ, ಭೂಭಾಕರ, ಅಕ್ರಮ ಬಡ್ಡಿ ದಂಧೆಯವರ ವಿರುದ್ಧ ನಾವು. ಇದಕ್ಕೆ ತಾರ್ಕಿಕ ಅಂತ್ಯ ಯಾವನೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬರಲಿ, ತಾರ್ಕಿಕ ಅಂತ್ಯ ಆಡ್ಲೇಬೇಕು. ನೀವು ಆಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಆಡಿಯೇ ಆಡ್ತೇವೆ. ಸೌಜನ್ಯ ಪರ ಹೋರಾಟಗಾರರು 100ಕ್ಕೂ 100 ನ್ಯಾಯ ಸಿಗುವುದಂತೂ ಸತ್ಯವೇ ಸತ್ಯವೇ ಸತ್ಯವೇ. ಇದನ್ನು ಇದನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ, ಯಾರು ಕೂಡ. ನಾನೇನೋ 13 ಕೇಸು ಕೀಟಾಗಿದೆ, ಅದರಲ್ಲಿ ನನ್ನನ್ನು ಏನ್ ಮಾಡಿದ್ರೆ ಎದುರಿಸಿದ್ದೇನೆ ಅಂತ ಹೇಳಿ. ಮತ್ತೇನಂತೆ ಮುಸಲ್ಮಾನರೆಲ್ಲ ದನ ಕೊಂಡೋಗುವಾಗ ಅವರು ಏನೋ ದಾಖಲೆ ಇಟ್ಕೊಂಡು ಕೊಂಡೋಗ್ತಿದ್ದಂತೆ, ಅವರನ್ನು ಎದುರಿಸಿ ಕಂಪ್ಲೇಂಟ್ ಕೊಡ. ಯಾರಂತ ಹೇಳಿ ಅಲ್ಲ ಅದು. ಈ 13 ಎಕ್ವಿಟದ ಘಟನೆಯಲ್ಲಿ ಯಾರನ್ನು ಬೆದರಿಸಿ ಅದನ್ನ ಹೇಳಿ. ಇದೆಲ್ಲ ಉಂಟಲ್ಲ, ಪ್ರಪಖಂಡದ ಮೈನ್ ಭಾಗವೇ ಬಂಟ್ವಾಳದ DSP ಆಗಿದ್ದಂತ ವಿಜಯ್ ಪ್ರಸಾದ್ ಮತ್ತು SIT ಟೀಮ್. ಯಾಕಂತ ಹೇಳಿದ್ರೆ ಈ ಸೈಮನ್ ಮತ್ತು ಇವರು ಒಟ್ಟಿಗೆ ಲೋಕಾಯುಕ್ತ ಇದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದವರು. ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಷಡ್ಯಂತ್ರ ಮಾಡಿ ಇಡೀ ಸೌಜನ್ಯ ಪ್ರಕರಣ ಮತ್ತು ಈ 20 ವರ್ಷದ SIT ತನಿಖೆಗೆ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದಲ್ಲ, ಇದನ್ನೆಲ್ಲ ಮುಚ್ಚಿಸಿ ಹಾಕ್ಲಿಕ್ಕೆ ಬಂದಂತ ಒಂದು ಟೀಮ್ ಇದು. ಗೆಳೆಯ ಬಳಗದವರೇ, KCS ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ.